ಪ್ರಧಾನಿ ನರೇಂದ್ರ ಮೋದಿಜಿಯವರು ಚಿನ್ನ ಮತ್ತು ತೈಲವನ್ನು ಮಿತವಾಗಿ ಬಳಸುವಂತೆ ದೇಶಕ್ಕೆ ಒಂದು ಕಾಲ್ ಕೊಟ್ಟಿದ್ದಾರೆ. ಇದ್ಯಾವುದು ಹೊಸದಲ್ಲ. ಈ ಹಿಂದೆ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಕಾಲ್ ಕೊಟ್ಟಿದ್ರು. ಇದ್ಯಾವುದನ್ನು ಅವರು ಆದೇಶವನ್ನೂ ಮಾಡಿಲ್ಲ, ಕಡ್ಡಾಯವನ್ನು ಕೂಡ ಮಾಡಿಲ್ಲ. ದೇಶದ ಹಿತದೃಷ್ಟಿಯಿಂದ ತೈಲವನ್ನು ಮಿತವಾಗಿ ಬಳಸಿ ಎಂದು ಹೇಳಿದ್ದಾರೆ. ಚಿನ್ನದ ಬೆಲೆ ಈಗಾಗಲೇ ಜಾಸ್ತಿ ಆಗುತ್ತಿದೆ. ಒಂದು ಹಂತಕ್ಕೆ ಬಂದಾಗ ಚಿನ್ನ ಖರೀದಿಸಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ದೇಶಕ್ಕಾಗಿ ಕೊಟ್ಟಿರುವ ಒಂದು ಮೆಸೇಜ್ ಅನ್ನು ಚರ್ಚೆ ಮಾಡುವುದರಲ್ಲಿ ಅರ್ಥವಿಲ್ಲವೆಂದು ತುಮಕೂರಿನಲ್ಲಿ ಮಾಜಿ ಸಚಿವ ಕೆ.ಸಿ. ಮಾಧುಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಧಾನಿಯವರು ದೇಶಕ್ಕೆ ಒಂದು ಕಾಲ್ ಕೊಟ್ಟಿದ್ದಾರೆ. ಇದು ಯಾವುದು ಹೊಸದಲ್ಲ. ಜವಾಹರ್ಲಾಲ್ ನೆಹರು ಅವರು ಕಾಲ್ ಕೊಟ್ಟಿದ್ದು, ಸರ್ದಾರ್ ವಲ್ಲಭಾಯ್ ಅವರು ಕಾಲ್ ಕೊಟ್ಟರು. ಇದು ಯಾವುದು ಅವರು ಆದೇಶ ಮಾಡಿಲ್ಲ, ಇದು ಯಾವುದೂ ಕಡ್ಡಾಯ ಅಲ್ಲ. ದೇಶದ ಹಿತದೃಷ್ಟಿಯಿಂದ ಮಿತವಾಗಿ ಬಳಸಿ ಈ ದೇಶದ ಯಥೇಚ್ಛವಾದ ಫಾರಿನ್ ಎಕ್ಸ್ಚೇಂಜ್ ಇವತ್ತು ಇದಕ್ಕೆ ಮುಖಾಂತರ ಆಚೆ ಹೋದರೆ ದೇಶ ಅಭಿವೃದ್ಧಿ ಕುಂಠಿತಾಗುತ್ತೆ. ಒಂದು ಚಿನ್ನ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಇಷ್ಟೊಂದು ರೇಟ್ ಕೊಡಬೇಡಿ, ಒಂದು ವರ್ಷ ಬಿಟ್ಟು ನೋಡಿ, ಒಂದು ಸ್ಟ್ಯಾಟಿಕ್ ಲೆವೆಲ್ಲಿಗೆ ಬಂದಾಗ ಕೊಳ್ಳಿ, ಯಾಕೆ ಹಾಳಾಗ್ತೀರ ಅಂತ ಎಸ್ ಎ ಲೀಡರ್ ಆಫ್ ದಿ ಕಂಟ್ರಿ ಒಂದು ಅಡ್ವೈಸ್ ಕೊಡೋದನ್ನ ಚರ್ಚೆ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಹಾಗಿದ್ರೆ ನೆಹರು ಅವರು ಚೈನಾ ಯುದ್ಧ ಆದಾಗ ಎಲ್ಲ ಮೈ ಮೇಲೆ ಇದ್ದಿದ್ದು ಒಡವೆ ಹಾಕಿ ಬೆಚ್ಚಿಸ್ಕೊಂಡ್ರು ಅವ್ರು ಹೇಳಬೇಕು. ನೆಹರು ಅವರು ಎಷ್ಟು ಸಲ ಹೇಳೋರೆ ಮಿತವಾಗಿ ಬಳಸಿ ಫ್ಯೂಯಲ್ನ. ನಮಗಿವತ್ತು ಫ್ಯೂಯಲ್ ಇವತ್ತು ದೇಶದ ಸಂಪೂರ್ಣ ಸಂಪನ್ಮೂಲ ಆಚೆ ಹೋಗ್ತಾ ಇರೋವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ದೇಶದ ದೃಷ್ಟಿಯಲ್ಲಿ ಒಂದು ಮಾತಾಡೋದನ್ನು ಟೀಕೆ ಮಾಡೋದು ಸರಿ. ರಾಜಕೀಯ ಹೌದು ಸರಿ, ವಾರಕ್ಕೊಂದು ಊಟ ಬಿಟ್ಟು ಬಡವರಿಗೆ ಕೊಡಿ ಅಂತ ಹೇಳಿದ್ರು ಅವ್ರು ಶಾಸ್ತ್ರಿ. ಹಂಗಂದ್ಬಿಟ್ರೆ ಊಟ ಬಿಡಿ ಅಂತಂದ್ರು ಅಂದರೆ ಟೀಕೆ ಆಗಲ್ಲ. ಬಿಡಿ, ಒಂದು ಕಾಲ್ ಕೊಡ್ತೀವಪ್ಪ ಅಷ್ಟೇ, ಬೇಕಂದರೆ ಮಾಡಿ ಸಾಕಾರ ಬಿಡಿ. ನರೇಂದ್ರ ಮೋದಿಯವರು ಯಾರಿಗೂ ಕಡ್ಡಾಯ ಮಾಡಿಲ್ಲ, ಡೀಸೆಲ್ ಬಳಸಿ ಅಂತ ರೇಷನಿಂಗ್ ಮಾಡಿಲ್ಲ. ಇಷ್ಟೇ ಅನಗತ್ಯವಾಗಿ ಬಳಸೋದು ಉಳಿಸಿ ಅಂದರೆ ನಾವು 100 ಸತಿ ಹೇಳಿದ್ದೀವಿ. ಆಫೀಸ್ಗೆ ಹೋಗೋರು ಒಂದು ಕಾರಲ್ಲಿ ಹೋಗಿ, ಆ ಕೋರ್ಟ್ಗೆ ಹೋಗೋರು ಒಂದು ಬಸ್ಸಲ್ಲಿ ಹೋಗ್ರಿ, ಯಾಕೆ ಗೌರ್ಮೆಂಟ್ ವೆಹಿಕಲ್ ಓಡೋದು. ಮಿತವ್ಯಯ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಾಡಿದ್ದೀವಿ. ಫೈನಾನ್ಷಿಯಲಿ ಮೀರಣ್ಣ ಫೈನಾನ್ಸ್ ಮಿನಿಸ್ಟ್ರಾಗ ಕಡ್ಡಾಯ ಮಾಡಿದ್ದು ನಾವು ಮಿತವ್ಯಯನ. ಸ್ಟೇಟ್ ನಡಿಬೇಕಲ್ಲ, ಟೀಕೆ ಮಾಡೋಕ್ಕಾಗುತ್ತಾ?